ಸರ್ಕಾರ ಹಾಗೂ ಸಾರಿಗೆ ನೌಕರರ ನಡುವೆ ಶೀತಲ ಸಮರ ಮುಂದುವರೆದಿದೆ. ವೇತನ ಹೆಚ್ಚಳ ಮಾಡದ ಸರ್ಕಾರದ ಮೇಲೆ ನೌಕರರು ಮುನಿಸಿಕೊಂಡಿದ್ದಾರೆ. ಮತ್ತೆ ಬಸ್ ನಿಲ್ಲಿಸಿ ಮುಷ್ಕರ ನಡೆಸುವುದಕ್ಕೆ ಸಾರಿಗೆ ನೌಕರರು ನಿರ್ಧಾರ ಮಾಡಿದ್ದು 6 ತಿಂಗಳಿಂದ ನೌಕರರ ವೇತನ ಹೆಚ್ಚಿಸಲು ಸರ್ಕಾರ ಮೀನಾಮೇಷ ಎಣಿಸ್ತಾ ಇದೆ. ಹೀಗಾಗಿ ನಮ್ಮ ಹೋರಾಟ ಮುಂದುವರಿಸುತ್ತೇವೆ ಅಂತ ಸಾರಿಗೆ ಒಕ್ಕೂಟ ಸಿಎಂ ಸಿದ್ದರಾಮಯ್ಯಗೆ ಖಾರವಾದ ಪತ್ರ ಬರೆದಿದೆ. ನೌಕರರ ತಾಳ್ಮೆ ಪರೀಕ್ಷೆ ಮಾಡಬೇಡಿ ಅಂತ ಸಿಎಂಗೆ ಎಚ್ಚರಿಕೆ ನೀಡಿದ್ದು, 2020ರಿಂದ ಸಾರಿಗೆ ನೌಕರರಿಗೆ ವೇತನ ಪರಿಷ್ಕರಣೆ ಆಗಿಲ್ಲ. ಹೀಗಾಗಿ ಸರ್ಕಾರದ ವಿರುದ್ಧ ಹೋರಾಟ ನಡೆಸುತ್ತೇವೆ ಎಂದಿದ್ದಾರೆ. ಬಿಎಂಟಿಸಿ, ಕೆಎಸ್ಆರ್ಟಿಸಿ, ವಾಯುವ್ಯ ಹಾಗೂ ಕಲ್ಯಾಣ ಕರ್ನಾಟಕ ಸಾರಿಗೆ ನೌಕರರು ವೇತನ ಹೆಚ್ಚಳಕ್ಕೆ ಒತ್ತಾಯ ಮಾಡಿದ್ದು, ಸಿಎಂಗೆ ಮತ್ತೊಂದು ಪತ್ರ ಬರೆದು ವೇತನ ಹೆಚ್ಚಳಕ್ಕೆ ಮನವಿ ಮಾಡಿದ್ದಾರೆ. ಇಸ್ರೇಲ್-ಇರಾನ್ ಯುದ್ಧದ ತೀವ್ರಗೊಂಡಿದ್ದು, ಇಸ್ರೇಲ್ಗೆ ತೆರಳಿದ್ದ ಕನ್ನಡಿಗರು ಬಂಕರ್ನಲ್ಲಿ ಆಶ್ರಯ ಪಡೆದಿದ್ದಾರೆ. ಕರ್ನಾಟಕದ ಬಿ-ಪ್ಯಾಕ್ ನಿಯೋಗ ಟೆಲ್ ಅವೀವ್ ನಗರದಲ್ಲಿ ಸಿಲುಕಿದ್ದು, ಸೈರನ್ ಆಗ್ತಾ ಇದ್ದಂತೆ ಬಂಕರ್ ಸೇರಿ ಬಚಾವಾಗಿದ್ದಾರೆ. ಈ ವೇಳೆ ಬಂಕರ್ನಲ್ಲಿ ಕುಳಿತು ಕನ್ನಡಿಗರು ಕನ್ನಡ ಹಾಡು ರಂಜಿಸಿದ್ದಾರೆ. ಮಹಾಲಕ್ಷ್ಮಿ ಲೇಔಟ್ ನಿವಾಸಿ ಕಾಂಗ್ರೆಸ್ ವಕ್ತಾರ ಸುಧೀಂದ್ರ ಹಾಗೂ ಸಹಪಾಠಿಗಳಿಂದ ಡಾಕ್ಟರ್ ರಾಜ್ಕುಮಾರ್ ಸಿನಿಮಾ ಹಾಡು ಹಾಡಿದ್ದು, ಹುಟ್ಟಿದರೆ ಕನ್ನಡ ನಾಡಿನಲ್ಲಿ ಹುಟ್ಟಬೇಕು ಅಂತ ಹಾಡನ್ನ ಹಾಡಿ ಕಾಲವನ್ನ ಕಳೆದಿದ್ದಾರೆ. ಇಸ್ರೇಲಿಗರ ಬಾಯಲ್ಲೂ ಕನ್ನಡ ಹಾಡು ಹಾಡಿಸಿ ಜೀವಾಂತಕ ಇದ್ದಾಗಲೂ ಕೂಡ ಕನ್ನಡ ಸ್ಮರಣೆ ಮಾಡಿದ್ದಾರೆ. ಸರ್ಕಾರ ಹಾಗೂ ಸಾರಿಗೆ ನೌಕರರ ನಡುವೆ ಶೀತಲ ಸಮರ ಮುಂದುವರೆದಿದೆ. ವೇತನ ಹೆಚ್ಚಳ ಮಾಡದ ಸರ್ಕಾರದ ಮೇಲೆ ನೌಕರರು ಮುನಿಸಿಕೊಂಡಿದ್ದಾರೆ. ಮತ್ತೆ ಬಸ್ ನಿಲ್ಲಿಸಿ ಮುಷ್ಕರ ನಡೆಸುವುದಕ್ಕೆ ಸಾರಿಗೆ ನೌಕರರು ನಿರ್ಧಾರ ಮಾಡಿದ್ದು, 6 ತಿಂಗಳಿಂದ ನೌಕರರ ವೇತನ ಹೆಚ್ಚಿಸಲು ಸರ್ಕಾರ ಮೀನಾಮೇಷ ಎಣಿಸ್ತಾ ಇದೆ. ಹೀಗಾಗಿ ನಮ್ಮ ಹೋರಾಟ ಮುಂದುವರಿಸುತ್ತೇವೆ ಅಂತ ಸಾರಿಗೆ ಒಕ್ಕೂಟ ಸಿಎಂ ಸಿದ್ದರಾಮಯ್ಯಗೆ ಖಾರವಾದ ಪತ್ರ ಬರೆದಿದೆ. ನೌಕರರ ತಾಳ್ಮೆ ಪರೀಕ್ಷೆ ಮಾಡಬೇಡಿ ಅಂತ ಸಿಎಂಗೆ ಎಚ್ಚರಿಕೆ ನೀಡಿದ್ದು, 2020ರಿಂದ ಸಾರಿಗೆ ನೌಕರರಿಗೆ ವೇತನ ಪರಿಷ್ಕರಣೆ ಆಗಿಲ್ಲ. ಹೀಗಾಗಿ ಸರ್ಕಾರದ ವಿರುದ್ಧ ಹೋರಾಟ ನಡೆಸುತ್ತೇವೆ ಎಂದಿದ್ದಾರೆ. ಬಿಎಂಟಿಸಿ, ಕೆಎಸ್ಆರ್ಟಿಸಿ, ವಾಯುವ್ಯ ಹಾಗೂ ಕಲ್ಯಾಣ ಕರ್ನಾಟಕ ಸಾರಿಗೆ ನೌಕರರು ವೇತನ ಹೆಚ್ಚಳಕ್ಕೆ ಒತ್ತಾಯ ಮಾಡಿದ್ದು, ಸಿಎಂಗೆ ಮತ್ತೊಂದು ಪತ್ರ ಬರೆದು ವೇತನ ಹೆಚ್ಚಳಕ್ಕೆ ಮನವಿ ಮಾಡಿದ್ದಾರೆ. ಇಸ್ರೇಲ್-ಇರಾನ್ ಯುದ್ಧದ ತೀವ್ರಗೊಂಡಿದ್ದು, ಇಸ್ರೇಲ್ಗೆ ತೆರಳಿದ್ದ ಕನ್ನಡಿಗರು ಬಂಕರ್ನಲ್ಲಿ ಆಶ್ರಯ ಪಡೆದಿದ್ದಾರೆ. ಕರ್ನಾಟಕದ ಬಿ-ಪ್ಯಾಕ್ ನಿಯೋಗ ಟೆಲ್ ಅವೀವ್ ನಗರದಲ್ಲಿ ಸಿಲುಕಿದ್ದು, ಸೈರನ್ ಆಗ್ತಾ ಇದ್ದಂತೆ ಬಂಕರ್ ಸೇರಿ ಬಚಾವಾಗಿದ್ದಾರೆ. ಈ ವೇಳೆ ಬಂಕರ್ನಲ್ಲಿ ಕುಳಿತು ಕನ್ನಡಿಗರು ಕನ್ನಡ ಹಾಡು ರಂಜಿಸಿದ್ದಾರೆ. ಮಹಾಲಕ್ಷ್ಮಿ ಲೇಔಟ್ ನಿವಾಸಿ ಕಾಂಗ್ರೆಸ್ ವಕ್ತಾರ ಸುಧೀಂದ್ರ ಹಾಗೂ ಸಹಪಾಠಿಗಳಿಂದ ಡಾಕ್ಟರ್ ರಾಜ್ಕುಮಾರ್ ಸಿನಿಮಾ ಹಾಡು ಹಾಡಿದ್ದು, ಹುಟ್ಟಿದರೆ ಕನ್ನಡ ನಾಡಿನಲ್ಲಿ ಹುಟ್ಟಬೇಕು ಅಂತ ಹಾಡನ್ನ ಹಾಡಿ ಕಾಲವನ್ನ ಕಳೆದಿದ್ದಾರೆ. ಇಸ್ರೇಲಿಗರ ಬಾಯಲ್ಲೂ ಕನ್ನಡ ಹಾಡು ಹಾಡಿಸಿ ಜೀವಾಂತಕ ಇದ್ದಾಗಲೂ ಕೂಡ ಕನ್ನಡ ಸ್ಮರಣೆ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.